ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ. ದೀಪಕ್ಕೊಂದು ಅಜ್ಞಾತ ಹಾಗೂ ಅಗಾಧ ಶಕ್ತಿ ಇದೆ. ಆತ್ಮಲಿಂಗಂ ವಿಮಲ ಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ. ತಂದೆ ತಾಯಿಗಳನ್ನ ಸಾಕಷ್ಟು ಮೌಲ್ಯಾಧಾರಿತವಾಗಿ ಪ್ರೀತಿ ಮಾಡಬೇಕು, ಭಾವನೆ ಇಟ್ಕೊಳ್ಬೇಕು, ದೇವರಂಗೆ ಕಾಣಬೇಕು. ಅಟ್ಲೀಸ್ಟ್ ಏನು ಮಾಡ್ತೀವಿ ಗೊತ್ತಿಲ್ಲ, ಇವತ್ತೆಲ್ಲ ಸರ್ಟಿಫಿಕೇಟ್ ಬರ್ತದೆ. ನೀವೆಲ್ಲ SLC ಪರೀಕ್ಷೆ PUC ಬಂದಿದ್ದೀರಿ, ಇವತ್ತು ಮಾರ್ಕ್ಸ್ ಕಾರ್ಡ್ ಚೆನ್ನಾಗಿ ಓದ್ತೀರಿ, ನೀವೆಲ್ಲ ಪಡ್ಕೊಳ್ತೀರಿ, 100ಕ್ಕೆ 100 ಫಲಿತಾಂಶವನ್ನು ಪಡ್ಕೊತೀರಿ, 625ಕ್ಕೆ 620 ತೆಗಿತೀರಿ, 600ಕ್ಕೆ 600 ಮಾರ್ಕ್ಸ್ ತೆಗಿತೀರಿ. ಅದೇನು ದೊಡ್ಡದೇನಲ್ಲ, ಅದು ದೊಡ್ಡದೇನೆ, ಆದರೆ ಸಾಧನೆ ದೊಡ್ಡದು. ಇವತ್ತು ಸಾಕಷ್ಟು ಸರ್ಟಿಫಿಕೇಟಲ್ಲಿ ಎಲ್ಲವೂ ಕೂಡ ಡಿಸ್ಟಿಂಕ್ಷನ್ ಇದ್ದವ್ರ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ. ಇವತ್ತು ಏನಾಗಿದೆ, ಏನು ಅನರ್ಥ ಆಗಿದೆ. ಯಾರೋ ಒಬ್ಬ ಆಫೀಸರ್ಸ್, ನಮ್ಮ ದೊಡ್ಡವ್ರು ಯಾವತ್ತಿ ಕತೆ ಹೇಳೋದು, ಹೋಗಿ ಸೇರ್ಕೊಳ್ಳುವಂಥ ವ್ಯವಸ್ಥೆಗಳಾಗಿದೆ. ನಮ್ಮ ತಂದೆ ತಾನು ವೃದ್ಧಾಶ್ರಮಕ್ಕೆ ಹಾಕಿಲ್ಲಪ್ಪ, ಅಪ್ಪನ ವೃದ್ಧಾಶ್ರಮಕ್ಕೆ ಹಾಕಿಲ್ಲ. ಏನು ಮಾಡಿದ್ದಾನೆ ಅವನು? ಮನೆಯನ್ನೇ ವೃದ್ಧಾಶ್ರಮವನ್ನಾಗಿ ಮಾಡಿ ಅವನೆಲ್ಲೋಗಿದ್ದಾನೆ, ದೇಶ ವಿದೇಶಕ್ಕೆ ಹೋದನು, ಬರಲೇ ಇಲ್ಲ. ಆದರೂ ನನ್ನ ಮಗ ಇದ್ದೇವನಂತ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಏನೋ ಹೊರಗಡೆ ಚೆನ್ನಾಗಿ ದುಡಿತಿದ್ದಾನೆ, ನಂಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಎಷ್ಟು ತಿಂಗಳು ಹಣ ಕಳಿಸ್ತಿದ್ದಾನೆ ಗೊತ್ತಿಲ್ಲ, ಪ್ರತಿ ತಿಂಗಳು ಹಣ ಕಳಿಸ್ತಾನೆ ಅಂತ ಹೇಳ್ತಾನೆ. ಒಂದೊತ್ತು ಉಪವಾಸ ಇದ್ದರೂ ಕೂಡ ನನ್ನ ಮಗ ಊಟ ಕೊಟ್ಟಿಲ್ಲ ಅಂತ ಹೇಳಲ್ಲ, ನನ್ನ ಮಗ ಚೆನ್ನಾಗಿ ನೋಡ್ಕೋತಾನೆ ಅಂತ ತಂದೆ ತಾಯಿ ಹೇಳ್ತಾರೆ. ಆ ಸುಳ್ಳು ಹೇಳಿಸುವಂಥ ಮಕ್ಕಳು ನೀವು ಆಗಬಾರ್ದು. ಏನು ಕೊಟ್ಟರು ಏನು ಕೊಡದೇಲೂ ಪರವಾಗಿಲ್ಲ, ಒಂದಷ್ಟು ಪ್ರೀತಿಯನ್ನು ಕೊಡಿ, ಒಂದಷ್ಟು ಮೌಲ್ಯವನ್ನು ಕಲ್ತ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ ಓದಂಥ ಮಕ್ಕಳು, ನೀವು ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ವಕೀಲರಾಗ್ತಿರೋ, ಜಡ್ಜ್ ಆಗ್ತಿರೋ, IAS ಆಫೀಸರ್ ಆಗ್ತಿರೋ, ಪೊಲೀಸ್ ಆಗ್ತಿರೋ, ಮೇಸ್ಟ್ ಆಗ್ತಿರೋ, ಏನಾಗ್ತಿರೋ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಗಳು ಮಾತ್ರ ಒಳ್ಳೆ ಮಕ್ಕಳು ನೀವು ಆಗಲೇಬೇಕು, ಒಳ್ಳೆ ಮಕ್ಕಳು ಆಗಲೇಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಯಾವ ಪವಿತ್ರ ಭಾವನೆಯಿಂದ ಬಂದಿದ್ದಾರೋ, ಇವತ್ತು ನೀವು ತಂದೆ ತಾಯಿಗಳ ಹತ್ರ ಸರಿಯಾಗಿ ನೀವು ಆಶೀರ್ವಾದ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನೀವು ಎಂದಿಗೂ ಒಳ್ಳೆಯ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಒಂದಷ್ಟು ಭಾವನೆಯಿಂದ, ಪ್ರೀತಿಯಿಂದ ತಂದೆ ತಾಯಿಗಳ ಆಶೀರ್ವಾದ. ನಮ್ಮ ಸನ್ಯಾಸಿಗಳು ಕೂಡ ಅಷ್ಟೇ, ಎಷ್ಟೇ ದೊಡ್ಡ ಸ್ವಾಮಿಗಳಾದರೂ ಕೂಡ, ಅವನೆಂತೆ ಮಹಾತ್ಮ ಜಗದ್ಗುರು ಆಗಿದ್ದರೂ ಕೂಡ, ನಮ್ಗೆ ಅಧಿಕಾರ, ಯಾರಿಗೆ ನಮಸ್ಕಾರ ಮಾಡಲಿಕ್ಕೆ ಅಧಿಕಾರ ಇದೆ ಗೊತ್ತಾ? ನಮ್ಮ ಜನ್ಮ ಕೊಟ್ಟಂಥ ತಾಯಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಏನಾದರೂ ಅಧಿಕಾರ ಸನ್ಯಾಸಿಗಿದೆ, ತಾಯಿಗೆ ಮಾತ್ರ. ಇವತ್ತಿಗೂ ಕೂಡ ಏನು ಹೇಳಿ, ವಿವೇಕದ ಶಿಕ್ಷಣ. ಏನು ಹೇಳಿ, ವಿವೇಕದ ಶಿಕ್ಷಣ ಪಡ್ಕೊಂಡದ್ದು ನೀವೆಲ್ಲ ಪಡ್ಕೊಂಡಿದ್ದೆ ಆದರೆ ನೀವು ಸಾಕಷ್ಟು ಎತ್ತರಕ್ಕೆ ಬೆಳಿತೀರಿ, ಪ್ರಜ್ಞಾವಂತರಾಗ್ತೀರಿ, ವಿದ್ಯಾವಂತರಾಗ್ತಾ ಇದ್ದೀರಿ. ಪ್ರಜ್ಞಾವಂತರಾಗಬೇಕು, ವಿವೇಕವಂತರಾಗಬೇಕು, ಸಾಕಷ್ಟು ವಿವೇಚನೆ ಉಳ್ಳಂಥ ನಮ್ಮ ಮಕ್ಕಳುಗಳು ಆದರೆ ಸಾಕಷ್ಟು ಎತ್ತರಕ್ಕೆ ನೀವು ಬೆಳೆದು ಬುದ್ಧಿವಂತರಾಗ್ತೀರಿ ಅಂತ ಅದರ ಸಂಶಯ ಇಲ್ಲ. ಬಹಳ ಸಂತೋಷ. ಎಲ್ರು ಬೆಳಗ್ಬೇಕು, ಗಂಧದ ಕಡ್ಡಿ ಇಟ್ಕೊಂಡು. ಓಂ ದಶಾಂಗಂ ಗೊಗ್ಗುಲಂ ಧೂಪಂ ಸುಗಂಧಿಂಚ ಮನೋಹರಂ ಕಪಿಲಾಗತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ. ಓಂ ಶ್ರೀ ಮಹಾಗುರವೇ ನಮಃ. ಓಂ ಶ್ರೀ ಮಾತೃಪಿತೃದೇವತೋಭ್ಯೇ ನಮಃ. ದಿವ್ಯಾ ಪರಿಮಳ ಧೂಪಮಾಗ್ರಾಪಯಾಮಿ. ಧೂಪಾನಂತರ ದೀಪ ಅಥವಾ ಕರ್ಪೂರದಿದ್ರೆ ಅದರಲ್ಲಿ ಬೆಳಗಬೇಕು. ಓಂ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಮೈನಾ ಜ್ಯೋತಿತಂ ಮಯ ಗೃಹಾನ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿವಿರಾಪಃ. ಓಂ ಶ್ರೀ ಮಹಾಗುರವೇ ನಮಃ. ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಮೈನಾ ಜ್ಯೋತಿತಂ ಮಯ. ಓಂ ಭೂರ್ಭುವಸ್ವಃ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದಕ್ಷೇಣ ಪರಿಶಿಷ್ಟಾಮಿ ಅಮೃತಮಸ್ತ ಅಮೃತಾಗಣಮಸಿ ಸ್ವಾಹಾ. ಓಂ ಜ್ಞಾನಾಂಜನಶಲಾಕಯ ಚಕ್ಷರಂ ಲೀಲಿತಂ ಮೇನ ತಸ್ಮೈ ವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ. ಪಾಪಾತ್ಮಾ ಪಾಪ ಸಂಭವ ರಾಯಿಮಾಗುಮೆಯ ದೇವ ಶರಣಾಗತ ವತ್ಸಲಃ ಅನ್ಯಥಾ ಶರಣಂ ನಾಸ್ತೆ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಹೇಶ್ವರಃ. ದೇವತೋಭ್ಯೇ ನಮಃ.
ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರ ಮಾಡಿ ಎಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡಿ ನೀವು ಇಟ್ಕೊಂಡಿರುವಂತಹ ಹೂವು ಮತ್ತೆ ಅಕ್ಷತೆಯನ್ನು ಪಾದಕ್ಕೆ ಹಾಕಿ ಇಬ್ರು ನಮಸ್ಕಾರ ಮಾಡ್ಕೋಬೇಕು. ನೀವು ಆಶೀರ್ವಾದ ಮಾಡಬೇಕು. ನಿಮ್ಮ ಕೈಯಲ್ಲಿರುವಂತಹ ಅಕ್ಷತೆ ಮತ್ತು ಹೂವಿನಿಂದ ಅವರ ತಲೆ ಮೇಲೆ ಹಾಕಿ ನೀವು ಅವರನ್ನು ಆಶೀರ್ವಾದ ಮಾಡಬೇಕು. ಪ್ರದಕ್ಷಿಣ ನಮಸ್ಕಾರ पतिं विश्वस्यात्मेश्वरगं शाश्वतगं शिवमच्युतं ज्योतिरात्मा नारायणः परः नारायणपरब्रह्मतत्त्वं नारायणः परः नारायणपरोऽध्याता ध्यानं नारायणः परः यच्च किञ्चिच्च तत्सर्वं दृश्यते श्रूयते विवा. ओम श्री गुरवे नमः. परम गुरवे नमः. परमात्मा गुरवे नमः. लोक गुरवे नमः. लोक पूज्याय नमः. सत्यात्मने नमः. चिद्रूपाय नमः. नमः. ओम पूज्यपादाय नमः. ओम पुण्याय नमः. ओम सिद्धाय नमः. ओम कालाय नमः. ओम काष्ठाय नमः. ओम अज्ञानगोचराय नमः. ओम ज्ञानगम्याय नमः. ओम अनंताय नमः. ओम परब्रह्मस्वरूपिणे नमः. ओम विश्वे नमः. ओम तेजसे नमः. ओम परब्रह्मस्वरूपिणे नमः. ओम ज्येष्ठाय नमः. ओम श्रेष्ठाय नमः. ओम पवनाय नमः. ओम अपवर्गप्रदाय नमः. ओम परमात्मने नमः. अव्याय नमः. ओम पुरुषाय नमः. ओम क्षेत्रज्ञाय नमः. ओम श्रीमते नमः. ओम महातेजसे नमः. ओम सर्वदेवाय नमः. ओम निर्लम्भ्ये नमः. ओम निर्गुणाय नमः. ओम गुणातीताय नमः. ओम दयास्वरूपिणे नमः. ओम शंकराय नमः. ओम दयामयाय नमः. ओम सच्चिदानंद स्वरूपिणे नमः. ओम गुरुमूर्तये नमः. ओम जगद्गुरवे नमः. ओम श्री महा